ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 57ನೇ ಪದ್ಯ. ಆವ ಬಾಧೆಯನುಂಟು ಮಾಡಬಹುದು ಅಖಿಳ ಭೋಗ ಅವಲಂಬನದೊಳು ಇರೇ ಶಿವ ಯೋಗಿಗೆ. ರವಿ ಸರ್ವಸಾರವನು ಸವಿದು ನಾನಾ ವಸ್ತು ನಿವಹವನು ನಲಿದುಂಡು ವಾಯುಸಖನು ಪವನವೆಲ್ಲವನು ಮೈ ಸೋಂಕಿ ಶುಚಿಯೆನಿಸಿದಂತೆ ಅವಿಭೇದ ರೂಪ ತತ್ವಜ್ಞಾನಿಗೆ. ಅವಿಭೇದ ರೂಪ ತತ್ವಜ್ಞಾನಿಗೆ ಆವ ಬಾಧೆಯನುಂಟು ಮಾಡಬಹುದು ಅಖಿಳ ಭೋಗ ಅವಲಂಬನದೊಳು ಇರೇ ಶಿವ ಯೋಗಿಯೇ. ಪಳಕು ಉಪಾಧಿಯನೊಂದಿ ನಳಿನದಳಂ ಇರ್ದು ಜಲ ದೊಳು ಮೇಘ ಜಾಲದೊಡವೆರಸಿ ಗಗನ ಮಲಿನವಾಗದೆ ಲೇಪಿಸದೆ ನೆನೆದು ಕೆಡದಂತೆ ತಿಳಿದಾತ್ಮನಿಷ್ಠೆ ನೆಲೆಗೊಂಡ ಯತಿಗೆ. ತಿಳಿದಾತ್ಮನಿಷ್ಠೆ ನೆಲೆಗೊಂಡ ಯತಿಗೆ ಆವ ಬಾಧೆಯನುಂಟು ಮಾಡಬಹುದು ಅಖಿಳ ಭೋಗ ಅವಲಂಬನದೊಳು ಇರೇ ಶಿವ ಯೋಗಿಗೆ. ಮರದೊಳಿಹುದು ಅನಲನ ಆ ಮರವು ಅನಲನಲ್ಲಿರದ ಪರಿಯಂತೆ ಸಕಲ ಸಂಸಾರದೊಳಗೆ ಬೆರದಿಹನು ಗುರು ಶಂಭುಲಿಂಗವೇ ತಾನಾದ ಶರಣನ ಸಂಸಾರವಿಲ್ಲಾತಗೆ. ಶರಣನ ಸಂಸಾರವಿಲ್ಲಾತಗೆ ಆವ ಬಾಧೆಯನುಂಟು ಮಾಡಬಹುದು ಅಖಿಳ ಭೋಗ ಅವಲಂಬನದೊಳು ಇರೇ ಶಿವ ಯೋಗಿಗೆ. ಆವ ಬಾಧೆಯನ್ನು ಉಂಟ ಮಾಡಬಹುದು ಅಖಿಳ ಭೋಗಾವಲಂಬನದೊಳು ಇರೇ ಶಿವಯೋಗಿಗೆ ಅನ್ನುವಂಥ ಪದ್ಯವನ್ನ ನೋಡ್ತಾ ಇದ್ದೀವಿ. ಮೊನ್ನೆ ಬರೇ ಕೇವಲ ಪಲ್ಲವಿಯನ್ನಷ್ಟೇ ನೋಡಿದೆ. ಅಲ್ಲಿ ಅಖಿಳ ಅನ್ನೋ ಪದವನ್ನ ಸ್ಪಷ್ಟೀಕರಣ ಮಾಡಿದ್ದೀನಿ. ಅರ್ಥ ಆಗ್ಯದಲ್ರಿ ರುದ್ರಣ್ಣರ ಅದು ಅಖಿಳ ಅಂತಂದ್ರೆ ಏನನ್ನೋದು? ವೈದಿಕ ಪ್ರಪಂಚ ಮತ್ತು ವೈದಿಕ ಪ್ರಪಂಚ ಎಲ್ಲ ಕನ್ನಡದಲ್ಲಿ ಹೇಳೋದಂದ್ರೆ ಸನ್ಯಾಸಿ ಆಗ್ಲಿ ಸಂಸಾರಿ ಆಗ್ಲಿ. ಕನ್ನಡದಲ್ಲಿ ಹೆಂಗ್ ಹೇಳೋದು ಅದನ್ನ? ಸನ್ಯಾಸಿಯ ಸಂಸಾರವೇ ಇರಲಿ ಅಥವಾ ಅದೇನು ಗೃಹಸ್ಥನ ಸಂಸಾರವೇ ಇರಲಿ, ಅವೆರಡು ಅಖಿಳ ಪದದ ಅರ್ಥಗಳು ಅನ್ನೋದನ್ನ ತಮ್ಮ ಗಮನಕ್ಕೆ ಬಂದಿದ್ರೆ ಸಾಕು. ಭೋಗ ಅನ್ನೋ ಪದವನ್ನು ಕೂಡ ನಿಮ್ಗೆ ಶ್ರುತಿ ಪ್ರಮಾಣ ಸಹಿತವಾಗಿ ಬಿಡಿಸೇದ. ಅಂದ್ರೆ ಏನು ಅಂತಂದ್ರೆ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕದಿಂದ ಬರೋ ಹಿತವೋ ಅಹಿತವೋ ಆ ಅನುಭವಕ್ಕೆ ಏನಂತ ಕರಿಬೇಕು? ಭೋಗ ಅಂತ ಕರಿಬೇಕು ಅಂತನೂ ಕೂಡ ನಿಮಗೆ ಅದನ್ನ ಸ್ಪಷ್ಟೀಕರಣ ಮಾಡ್ಯಾರ. ಇನ್ನೇನ್ ಅಲ್ಲಿ ಉಳಿದದ್ದು ಅಂದ್ರೆ ಶಿವಯೋಗಿಯೇ. ಶಿವಯೋಗಿ ಇದರ ಅರ್ಥ ಏನಂದ್ರೆ ಶಿವಂ ಇತಿ ಆನಂದಮಯ ಲಬ್ಧಯೇ. ಶಿವಪದ ಅಂತಂದ್ರೆ ಏನ್? ಶಿವ ಅಂದ್ರೆ ಬರೀ ಶಾಕ್ತೇಯರು ಅಥವಾ ಶಿವೋಪಾಸಕರು ಅಂತ ಅಷ್ಟೇ ಅರ್ಥ.
ಶಿವ ಅಂದ್ರೇನು? ಯಾರು ಪರಮಾನಂದವನ್ನು ಬಯಸಿ ಆನಂದದ ಜೊತೆಗೆ ಇರುವರೋ ಅವರೆಲ್ಲರೂ ಶಿವಯೋಗಿಗಳೇ. ಹೌದಪ್ಪ. ಇದು ಹರಿಭಕ್ತರನ್ನ ದ್ವೇಷಿಸ್ತತಿ ಅಂತ ಹಿಂಗ್ ತಿಳ್ಕೋಬಾರ್ದು. ಹೌದು. ಶಾಕ್ತೆಯರನ್ನ ಬಿಡ್ತತಿ, ಗಾಣಾಪತ್ಯರನ್ನ ಬಿಡ್ತದ. ಇದು ಶಿವಯೋಗಿ ಅಂತಂದ್ರೆ ಬರೀ ಶೈವಾಚಾರ್ಯಗಳಿಗೆ ಅಷ್ಟೇ ಅದ ಅಂತನೂ ಕೂಡ ತಾವು ಸಂಕುಚಿತ ಅರ್ಥ ಮಾಡಬಾರ್ದು. ಶಿವ ಇದಕ್ ಪದಕ್ಕೆ ಏನಪ್ಪಾ ಅರ್ಥ? ಶಿವಂ ಇತಿ ಆನಂದ ಲಬ್ಧಯೇ. ಅಂದ್ರೆ ಯಾರು ಪರಿಪೂರ್ಣವಾದ ಜೀವನ್ಮುಕ್ತಿಯ ಆನಂದವನ್ನು ಬಯಸುತ್ತಾರೋ ಅಥವಾ ಯಾರು ಜೀವನ್ಮುಕ್ತತೆಯಲ್ಲಿ ನಿಂತಿದ್ದಾರೋ ಅವರೆಲ್ಲರೂ ಶಿವಯೋಗಿಗಳೇ. ಇದೆಲ್ಲ ಕ್ಲಿಯರ್ ಆತಲ್ಲಪ್ಪ? ಎಲ್ಲ ಕ್ಲಿಯರ್ ಆತಲ್ಲ? ಸುಮ್ನೆ ಎರಡು ಮಾತು. ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಇದೇ ಪದ್ಯದ ಮೇಲೆ ಇಬ್ರು ಮಹಾನುಭಾವರು ಕೋರ್ಟಿಗೆ ಹೋಗಿದ್ರು. ನಿಮ್ಗೆಲ್ಲ ಗೊತ್ತಿರ್ಲಿ ಇದು. ನಾವು ವೀರೇಶು, ಪ್ರಶಾಂತು ಇದ್ದೀವಿ ನಾವೆಲ್ಲ ಆಗ. ಇದೇ ಪದ್ಯದ ಮೇಲೆ ಇಬ್ರು ಮಹಾನುಭಾವರು ಅತಿ ನನಗ್ ಬೇಕಾದವ್ರೆ ಅವರು. ನನ್ನ ಮೇಲೆ ಇಬ್ರು ಅಷ್ಟೇ ಅತುಳ ಪ್ರೇಮ ಇತ್ತು. ನಾನು ಅವ್ರು ಹೇಳಿದಾಗ ಅವ್ರಿಗೆ ಅವ್ರಂಗ ಹೂ ಅಂತಿದ್ನಿ, ಅವ್ರು ಹೇಳಿದ್ರೆ ಅವ್ರಂಗ ಹೂ ಅಂತಿದ್ನಿ. ನನ್ನ ಕೂಡ ಒಬ್ಬನ ಕೂಡ ಜಗಳ ಇದ್ದಿದ್ದಿಲ್ಲ, ಎಲ್ಲರೂ ಕೂಡ ಜಗಳ ಅವ್ರದ್ದು. ನಾ ಏನ್ ಮಾಡ್ತಿದ್ದೆ ಅಂದ್ರೆ ಅವ್ರು ಕುತ್ಕೊಂಡ್ ಪಾಠ ಮಾಡೋತ್ನಾಗ ಹೌದಪ್ಪ ಇದು ನೀವು ಹೇಳಿದ್ದ ಸರಿ ಐತೆ ಅಂತಿದ್ನೆ. ಅವ್ರು ಕುತ್ಕೊಂಡ್ ಪಾಠ ಮಾಡೋ ಹೌದಪ್ಪ ನೀವು ಹೇಳಿದ್ದ ಸರಿ ಐತೆ ಅಂತಿದ್ನೆ. ಯಾಕಂದ್ರೆ ಅವ್ರಿಬ್ರು ತಪ್ಪು ಹೇಳ್ತಿದ್ರು. ಅವ್ರಿಬ್ರು ಹೇಳುವ ಸುಮ್ನೆ ಯಾಕಪ್ಪ ಅಂತ ಹೇಳಿ ನಾನು ಏನ್ ಮಾತಾಡ್ತಿದ್ರು ಅಂದ್ರೆ ಅವರೆಲ್ಲ ಈ ಗ್ರಂಥವು ಅಥವಾ ಶ್ರೀಮನ್ ಜೀವನ ಶಿವಯೋಗಿಗಳ ಶಾಸ್ತ್ರವು ಕೇವಲ ಗೃಹಸ್ಥರನ್ನೇ ಉದ್ದೇಶಿಸಿ ಮಾತನಾಡುತ್ತದೆ ಅಂತ ಒಬ್ಬನ ವಾದ. ಅದಕ್ಕೆ ಅವನು ಪುಷ್ಟೀಕರಣ ಏನಪ್ಪಾ ಅಂತಂದ್ರ, ನೀವು ನಿಮ್ ಕೈಯಾಗ ಗ್ರಂಥದ ನೋಡಿ ತೆಳಗ ನೋಡ್ಕೊಳ್ರಿ. ಅಲ್ಲಿ ತೆಳಗಿನ 3ನೇ ನುದಿಯ ಕೊನೆಯ ಲೈನ್ ನಲ್ಲೇ ಸಂಸಾರವಿಲ್ಲಾತಗೆ ಅಂತ ಬರ್ದಾನ. ಅಲ್ಲಿ ಕೊನೆಯ ಶಬ್ದದ ಅಲ್ಲಿ ನೋಡಿ ಗ್ರಂಥದಲ್ಲಿ ನೋಡ್ರಿ. ಅಲ್ಲಿ ಕೊನೆಯ ಪದ ಏನೈತಂದ್ರ ಸಂಸಾರವಿಲ್ಲ ಆತಗೆ. ಸಂಸಾರ ಅಂತ ಪದ ಬಳಸ್ತಾರಂದ್ರ ಇದು ಗೃಹಸ್ಥರಿಗೆ ಮಾತ್ರ ಅನ್ವಯದ, ಇದು ಸನ್ಯಾಸಿಗಳಿಗೆ ಅಲ್ಲ ಅಂತ ಒಬ್ಬನ ವಾದ. ಇನ್ನೊಬ್ಬನ ವಾದ ಏನು ಅಂತಂದ್ರೆ ಸಂಸಾರ ಅಂತಂದ್ರೆ ಬರೀ ಹೆಂಡತಿ ಮಕ್ಕಳು. ಈ ನಮ್ಮವ್ ಹಾಡಿದ್ಲಲ್ಲ, ಬಯಸಬೇಡ ಮನವೇ, ನನಗಂತೂ ಅಂಜಿಕೆನ ಬಂದಂಗಾತಪ್ಪ ಅದನ್ನ ಕೇಳಿ. ಅಂದ್ರೆ ಸಂಸಾರ ಅಂತಂದ್ರೆ ಬರೀ ಹೆಂಡತಿ ಮಕ್ಕಳು, ಮನೆ ಮಠ, ಎತ್ತು ಕತ್ತೆ ಇದ್ರಷ್ಟೇ ಸಂಸಾರ ಅಲ್ಲ. ನಿತ್ಯ ನೈಮಿತ್ತಿಕಾದಿ ಕರ್ಮಗಳನ್ನೇ ಮೊದಲು ಮಾಡಿಕೊಂಡು ಕಾಮ್ಯ ಕರ್ಮಗಳ ಮಧ್ಯವರ್ತಿಯಾಗಿ ವೇದ ನಿಷೇಧಿತ ಕರ್ಮಗಳವರೆಗೆ ನಡೆಯುವ ಸರ್ವ ಆಚರಣೆಗಳಿಗೆ ಸಂಸಾರ ಅಂತಾರೆ. ಇಹ ಸಂಸಾರೇ ಖಲು ದುಸ್ತಾರೆ ಪಾಹಿ ಮುರಾರೆ ಅನ್ನೋದಲ್ಲಿ ಸಂಸಾರ ಬಳಸ್ಯಾರಿಲ್ಲ ಅಲ್ಲಿ ಅವರು. ಪುನರಪಿ ಜನನಂ ಪುನರಪಿ ಮರಣಂ ಇದೆಲ್ಲ ನೀವೆಲ್ಲ ನೋಡಿರಲಿಲ್ಲ ಅವನ್ನೆಲ್ಲ. ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ಬೇಕಾಗೈತೆ ಅಂದ್ರೆ, ಇವತ್ತಿಲ್ಲ ನಾಳೆ ನೀವು ಪ್ರಬುದ್ಧರಾಗ್ತೀರಿ, ಇವತ್ತಿಲ್ಲ ನಾಳೆ ಭಾರತ ದೇಶವನ್ನು ನೀವು ಪ್ರತಿನಿಧಿಸ್ತಿರ್ತೀರಿ. ಯಾರೋ ಇವತ್ತಿಲ್ಲ ನಾಳೆ ಈ ಪ್ರಶ್ನೆಯನ್ನು ನಿಮ್ಮನ್ನು ಕೇಳಬಹುದು. ಸಂಸಾರ ಅಂದ್ರೆ ಏನು? ಶ್ರೀಮನ್ ಜೀವನ ಶಿವಗಳು ಗೃಹಸ್ಥರನ್ನ ಉದ್ದೇಶಿಸಿ ಹೇಳ್ಯಾರೋ ಏನು ಸನ್ಯಾಸಿಗಳು ಉದ್ದೇಶಿಸಿ ಹೇಳ್ಯಾರೋ? ಇವೆಲ್ಲ ಏನಪ್ಪಾ ಅಂದ್ರ ಅರ್ಧಂಬರ್ಧ ಜನ ಮಾತಾಡ್ತಾರೆ ಹಿಂಗ. ಏನಪ್ಪಾ ಅಂತಂದ್ರ ಅರ್ಧಮರ್ಧ ತಿಳಿದುಕೊಂಡಂತ ಜನ ಸಂಸಾರ ಅಂದ್ರೆ ಗೃಹಸ್ಥರು, ಸನ್ಯಾಸ ಅಂತಂದ್ರ ಮನೆ ಬಿಟ್ಟು ಹೋದವರು ಅಂತ ಹೇಳಿ ಈ ತೆರನಾಗಿ ಅವ್ರು ಅರ್ಧ ಮುರ್ಧ ತಿಳ್ಕೊಂಡು ಮಾತಾಡ್ತಾರ. ಅದು ಯಾವುದು ಅವ್ರ ಸರಿಯಾದ ಅರ್ಥ ಅಲ್ಲ. ಯಾರು ಹುಟ್ಟಿದಿರಿ ನೀವೆಲ್ಲರೂ ಸಂಸಾರದಲ್ಲೇ ಇದ್ದೀರಿ. ಯಾವ ಸನ್ಯಾಸಿಯು ಸಂಸಾರ ಬಿಟ್ಟವ ಇಲ್ಲ. ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಸಂಸಾರದ ವರ್ಣನೆ ಮಾಡಿಬಿಟ್ಟಾನ ಅಲ್ಲಿ. ಶಿವಯೋಗಿ ಮುಂಜಾನೆದ್ದು ಪತ್ರಿ, ಪುಷ್ಪ, ನೀರು, ಅವನ್ನೆಲ್ಲ ಹಣ್ಣು, ಕಾಯಿ, ಪ್ರಸಾದ ಅವನ್ನೆಲ್ಲ ತಗೊಂಡು ಹೋಗಿ ಗದಿಗೆ ಒರೆಸ್ಕೊಂಡು ಪೂಜೆ ಮಾಡ್ತಾನ. ಅದು ಅವನ ಸಂಸಾರ. ಅದು ಒಬ್ಬ ರೋಗಿಯ ಸಂಸಾರ ಏನಪ್ಪಾ ಅಂದ್ರೆ, ಇದು ಮುಂಜಾನೆ ಖಾಲಿ ಹೊಟ್ಲಿ ತಗೊಳ್ಳೋ ಗುಳಿಗಿರಿ, ಇದು ಊಟ ಮಾಡಿದ್ದನ್ನು ತಗೊಳ್ಳೋ ಗುಳಿಗಿರಿ, ತೆಂಬಿ ತಗೊಂಡು ಗುಳಿಗಿರಿ ಅಂತ, ಅದು ಅವನ ಸಂಸಾರ. ಅದು ಹೌದಿಲ್ಲ? ಅವೆಲ್ಲ ಅಂದ್ರೆ ನೀವು ಏನನ್ನ ಶೇಖರಿಸಿಟ್ಕೋತೀರಲ್ಲ ಅದೆಷ್ಟು ಸಂಸಾರ. ಅದು ಶೇಖರಣೆ ಇಲ್ಲದ ಬದುಕು ನಡೀತದೆ ಏನಪ್ಪಾ? ಇದು ಬದುಕು ನಡೆಯುವುದಿಲ್ಲ. ಮೀಮಾಂಸಕರು ಬಹಳ ಚಂದ ಹೇಳ್ತಾರೆ ರುದ್ರಣ್ಣ, ಇದನ್ನ ಪದ ಬಹಳ ದೊಡ್ಡದಾಕತ್ತೆ ಅಂತ ಹೇಳಿ ಬಿಡ್ತೀನಪ್ಪ, ಸ್ವಲ್ಪ ಹೇಳ್ತೇನೆ ತಗೋ.
ಮೀಮಾಂಸರು ಪೂರ್ವ ಮೀಮಾಂಸಕರು ಎಷ್ಟು ಚಂದ ಹೇಳ್ತಾರ ಅಂದ್ರೆ ನೋಡು, ಬಹಳ ಗಟ್ಟಿಯಂಗ್ ಹಿಡ್ಕೋಬೇಕು ಅಂದ್ರೆ ಅಷ್ಟೇ ತಿಳಿತೈತಿ, ಇಲ್ಲದ್ರೆ ತಿಳಿಯೋದಿಲ್ಲ ನಿಮಗದು. ಹೌದು. ಆ ಪೂರ್ವ ಮೀಮಾಂಸಕ ಏನಂತಾನಂದ್ರೆ ವೇದಾಂತಿಗಳೇ ಸಂಸಾರದಿಂದಲೇ ಮುಕ್ತಿ ಅಂತ ಅವ ಅಂತಾನ. ಹೆಂಗೋ ಮರ ಅಂತ ಕೇಳ್ಬೇಕು ಅವನ್ನ. ಅವ ಎಷ್ಟು ಚಂದ ಹೇಳ್ತಾನ, ನಿಮಗೆ ಹೂ ಅನ್ನೋಂಗ ಹೇಳ್ತಾನವ. ಅವ ಮೀಮಾಂಸಕ ಎಷ್ಟು ಚಂದ ಮಾತಾಡ್ತಾನಂತಂದ್ರೆ ನೋಡ್ರಿ ರುದ್ರಪ್ಪನರೇ, ವೇದ ನಿಂದಿತ ಕರ್ಮಗಳು ಅಂದ್ರೆ ಪಾಪ ಕರ್ಮಗಳಂತಿರಲ್ಲ, ಅನುಚಿತ, ನಿಷ್ಠುರತ್ವ, ಪೈಶೂನ್ಯತೆ, ಇವೆಲ್ಲ ಪಾಪ ಕರ್ಮಗಳು. ಕಳಬೇಡ, ಕೊಲಬೇಡ, ಇವನ್ನೆಲ್ಲ ಬರುತ್ತಿಲ್ಲ ಇವನ್ನ. ಆ ವೇದ ನಿಂದಿತ ಕರ್ಮಗಳನ್ನ ಬಿಟ್ಟು ಬಿಡುದ್ರೆ ಅವ ಹೆಂಗ್ ಹೇಳ್ತಾನ, ಮುಕ್ತಿ ಸೋಪಾನ ಹೆಂಗ್ ಹೇಳ್ತಾನವ ನೋಡ್ರಿ. ಗುರುಪಾದವನ್ನು ಸೇರಿದ್ದಿಂದ ಅಥವಾ ಮಠಕ್ಕೆ ಸೇರಿದ್ದಿಂದ ವೇದ ನಿಂದಿತ ಕರ್ಮಗಳನ್ನ ಬಿಟ್ಟು ಬಿಡುದ್ರೆ ಮುಂದೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಚಾಚು ತಪ್ಪದಂತೆ ಆಚರಿಸುವುದು. ಏನಂತಾನವ? ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಏನ್ ಮಾಡೋದು, ಅವನ್ನ ಚಾಚು ತಪ್ಪದಂತೆ ಆಚರಿಸುದು. ಅಲ್ಲಿ ಅಲ್ಲಿ ನಿಮ್ಮ ಶಾಸ್ತ್ರ ಏನ್ ಹೇಳ್ತದೆ ಚಂದ್ರೋದಯದಾಗ ಅಂದ್ರೆ, ಇವನ್ನ ಆಚರಿಸಿದ್ರೆ ಪುಣ್ಯ ಇಲ್ಲ, ಬಿಟ್ರೆ ಪಾಪ ಬರ್ತದ ಅಂತಾರ ಅವ್ರು. ಇದು ಗೊತ್ತಿಲ್ಲ ತಮ್ಮ ನಿನಗಿದೆ? ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಆಚರಿಸೋದ್ರಿಂದ ಪುಣ್ಯ ಇಲ್ಲ, ಬಿಟ್ರೆ ಮಾತ್ರ ಪಾಪ ಬರ್ತದೆ. ಹೌದಿಲ್ಲ? ಹೌದಿಲ್ಲ? ಈಗ ನೋಡಿ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಚೆನ್ನಾಗಿ ಆಚರಿಸುವುದರಿಂದ ಪುಣ್ಯ ಅಂತೂ ಬರಂಗಿಲ್ಲ, ಪಾಪ ಬರೋದು ನಿಂತು ಹೋತು. ಮುಂದೆ ವೇದ ನಿಂದಿತ ಕರ್ಮಗಳನ್ನು ಬಿಟ್ಟಿರೋದ್ರಿಂದ ಪಾಪ ಬರಕ್ ಚಾನ್ಸೇ ಇಲ್ಲ. ಮುಂದೆ ಕಾಮ್ಯ ಕರ್ಮಗಳನ್ನು ಮಾಡೋದು ಬಿಟ್ಬಿಡುದು ಅಂದ್ರೆ ಪುಣ್ಯ ಬರುದಿಲ್ಲ. ಕಾಮ್ಯ ಕರ್ಮಗಳನ್ನು ಬಿಡೋಣದ್ರಿಂದ ಪುಣ್ಯ ಬರುವುದಿಲ್ಲ, ನಿತ್ಯ ನೈಮಿತ್ತಿಕ ಕರ್ಮಗಳು ಆಚರಿಸೋಣದ್ರಿಂದ ಪಾಪ ಬರುವುದಿಲ್ಲ, ವೇದ ನಿಂದಿತ ಕರ್ಮಗಳನ್ನ ನಾವು ಮಾಡದೇ ಇರೋದ್ರಿಂದ ಅಲ್ಲಿಯೂ ಪಾಪ ಬರುವುದಿಲ್ಲ, ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಅಂದಾಗ ಕರ್ಮ ಶೂನ್ಯ ಆತು, ಜೀವನಿಗೆ ಮುಕ್ತಿ ಆಕತ್ತಂತ. ನೋಡಿ ಮೀಮಾಂಸಕರು ಹೆಂಗ್ ಹೇಳ್ತಿರ್ತಾರೆ, ಇವನ್ನ ನಿಮಗೆ ಇನ್ನ ಕಲಿಸಿಲ್ಲ. ಇವನ್ನ ಮೀಮಾಂಸಕರ ವಾದ ಈಗ ನಿನಗೆ ಹೌದು ಅನಿಸ್ತತಿಲ್ಲ ಈಗ. ನೋಡು, ಜನ್ಮ ಮರಣಗಳಿಗೆ ಕಾರಣ ಏನಪ್ಪಾ? ನಿಮ್ದು ಕರ್ಮ. ಆ ಕರ್ಮವು ಫಲವನ್ನು ಕೊಡ್ತತೆ. ಈಗ ಫಲ ಎಲ್ಲಾ ಕಡೆ ಶೂನ್ಯ ಆಗ್ತಿಲ್ಲ ನೋಡಿ ನೀನ. ಈಗ ವೇದ ನಿಂದಿತ ಕರ್ಮಗಳನ್ನ ಬಿಟ್ಟೆ, ಅಲ್ಲಿ ಕರ್ಮ ಇಲ್ಲ, ಅಲ್ಲಿ ನಿನ್ನ ಫಲ ಹೋತ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಚೆನ್ನಾಗಿ ಆಚರಿಸ್ತಾನ, ಅಲ್ಲಿ ನನಗೆ ಪಾಪ ಬರೋದಿಲ್ಲ. ಕಾಮ್ಯ ಕರ್ಮಗಳನ್ನ ಮಾಡಂಗಿಲ್ಲ. ಇನ್ನೇನಕ್ ನನ್ನ ಜಗಳ ಏನಕ್ ನನ್ನ ಊರಿನಿಂದು ಅಂದ್ರೆ ಫಲ ಶೂನ್ಯ ಆಗ್ತಿಲ್ಲ. ಈಗಿಲ್ಲ ಫಲ ಶೂನ್ಯ ಆದ ಕೂಡಲೇ ಸಹಜವಾಗಿ ನನ್ನ ದೇಹ ಪಾತ ನಂತರ ನನಗೆ ಮುಕ್ತಿ ಆಗ್ತತಿ. ನೀವು ಸುಳ್ಳ ವೇದಾಂತಿಗಳು ಸುಮ್ನ ಆತತ್ವ ಮಸಿ, ಕುಡುಗೋಲು ಮಸಿ, ಕೊಡ್ಲಿ ಮಸಿ, ಇದು ಸುಡುಗಾಡಿ ಯಾಕೆ ಜನ ತಿಳಿಸಿರ್ತೀರಿ? ಮಜಾ ಇಲ್ಲ, ಮಜಾ ಇಲ್ಲ. ನಮ್ಮ ಯಾಕೆ ಮಂತ್ರಾಲಯ ರಾಯರ ಮಠದನ್ನವ್ರು ಯಾಕೆ ಪ್ರೀತಿ ಮಾಡ್ತಾರಂದ್ರೆ, ಅಲ್ಲಿ ನಿಮ್ಗೆ ವೇದಾಂತ ಹೇಳೋದಿಲ್ಲ, ಅಲ್ಲಿ ಪೂರ್ವ ಅವ್ರಿಗೆ ಅವ್ರಿಗೆ ಎಲ್ಲಾ ಉಡುಪಿ ಮಠದವರು ನನ್ನ ಪ್ರವಚನ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಯಾಕಂದ್ರೆ ನಾವು ಒಟ್ಟ ವೇದಾಂತ ಹಂಗಿಲ್ಲ ಅವ್ರಿಗೆಲ್ಲ. ಹೌದಿಲ್ಲ? ಅಂದ್ರೆ ಪೂರ್ವ ಮೀಮಾಂಸಕರು ಹೆಂಗ್ ಹೇಳ್ತಾರೆ ಅನ್ನೋದು ನಿಮ್ಗೆ ಸುಮ್ಮನೆ ಸ್ಯಾಂಪಲ್ ತೋರಿಸಿನಿ ಅದನ್ನ. ಹಿಂಗ ನೈಯಾಯಿಕರು ಹೇಳ್ತಾರೆ, ಹಿಂಗ ಕ್ಷಣಿಕ ಬೌದ್ಧವಾದಿಗಳಂತ ಹೇಳ್ತಾರ, ಹಿಂಗ ಅಣುಪರಮಾಣುವಾದವ್ರು ಹೇಳ್ತಾರೆ. ಇವ್ರು ಎಲ್ಲರೂ ಹಿಂಗ ನಿಮಗೆ ಹೌದನ್ನುವಂಗ ವಾದ ಮಾಡ್ತಾರೆ. ಇವರೇ ನಿಮ್ಮನ್ನ ಸರಳ ಬಿಡುದಿಲ್ಲ ಇವರು. ಆದ್ರೆ ನಿಯಮ ಏನದ ಅಂತಂದ್ರೆ, ನೀನು ಕೇವಲ ಬಿಟ್ಟ ಮಾತ್ರಕ್ಕೆ ಕರ್ಮ ನಿನ್ನನ್ನು ಕೈ ಬಿಡುದಿಲ್ಲ. ಅದು ನೀನು ಬಿಟ್ಟು, ಈ ಉದಾಹರಣೆಗಾಗಿ ನಿನಗೆ ಸಕ್ಕರೆ ರೋಗ ಬಂದತ್ತಪ್ಪ, ಸಕ್ಕರೆ ತಿನ್ನೋದು ಬೇಡ ಅಂತ ಹೇಳಿದ್ ನಾನು ನಿನಗೆ. ನೀನು ಸಕ್ಕರೆಯನ್ನು ತಿನ್ನೋದು ಬಿಟ್ಟು ನೀನು, ಆದ್ರೆ ಆ ಸಕ್ಕರೆ ಸಿಹಿಯ ನೆನಪು ಹೋಗಿತ್ತು ನಿನ್ನ ಕೈ, ನಿನ್ನ ಬಾಯಾಗಿದ್ದ ಇಲ್ಲ. ಅಂದ್ರೆ ಕರ್ಮವನ್ನು ಬಿಟ್ಟು ಮಾತ್ರಕ್ಕೆ ಆ ಕರ್ಮದ ಸಂಸ್ಕಾರದ ಹೇಯವಾದ ಭಾವ ನಿನ್ನ ಅಂತಃಕರಣದೊಳಗೆ ಏನು ಕೂತದಲ್ಲ ಬೀಜ ರೂಪವಾಗಿ, ಆ ಬೀಜ ಸುಡು ಮಠ ಜ್ಞಾನ ಆಗುದಿಲ್ಲ. ಇದಕ್ಕಾಗಿ ವೇದಾಂತ ಏನ್ ಮಾಡ್ತು ಅಂದ್ರೆ, ನಿಮಗೆ ಜ್ಞಾನವನ್ನೇ ಉಪದೇಶ ಮಾಡ್ಕೋತ ಬಂತು ಇಲ್ಲಿಗೆ. ಆ ಜ್ಞಾನಾನಂತರದಲ್ಲಿ ಏನಾಗ್ಬಿಡ್ತು ಅಂತಂದ್ರೆ, ನಿಮ್ಗೆ ಅಪರೋಕ್ಷ ದೃಢಾಪರೋಕ್ಷ ಬ್ರಹ್ಮಜ್ಞಾನ
ನಿಮ್ಮ ಕೈಗೆಟಕಿದ ನಂತರ ನಿಮ್ಮ ಹೆಸರು ಏನಂತ ಪ್ರಮೋಷನ್ ಆತಪ್ಪ? ಈಗ ನೀವು ಶಿವಯೋಗಿ ಅಂತ ಪ್ರಮೋಷನ್. ಹೌದು ಹೌದು. ಅವಾಗ ಅವಾಗ ಅವ್ರು ಅಷ್ಟಕ್ಕ ಬಿಡ್ಲಿಲ್ಲ ಅದನ್ನ. ಕೆಳಗೆ ಒಂದಿಷ್ಟು ನಿಮಗೆ ದೃಷ್ಟಾಂತ ಕೊಡ್ತಾರೆ. ಈಗ ಅವೇನು ಹೊಸವಲ್ಲ ಕೆಳಗೆ ಕೊಟ್ಟದ್ದು. ಈಗಾಗಲೇ ಚಂದ್ರೋದಯ ಪಾಠ ಮಾಡೋಕೆ ಕೊಟ್ಟಿನಿ ಅವನ್ನ ನಾನು. ಸುಮ್ಮನೆ ಪಠ್ಯದಲ್ಲಿರೋದ್ರಿಂದ ತೋರಿಸ್ತಾನೆ ನಿಮ್ಗೆ. ಅವ ಹೆಂಗ್ ಬರೀತಾರ ನೋಡಿ, ಕೆಳಗೆ ಒಂದು ಬರೀತಾರ, ರವಿ ಸರ್ವಸಾರವನು ಸವಿದು ನಾನಾ ವಸ್ತು. ಎಲ್ಲಿ ತನಕ ಬರ್ಬೇಕಲ್ಲಿಗೆ? ಆ ನಾನಾ ವಸ್ತುವಿನ ತನಕ ಬರ್ಬೇಕಲ್ಲಿ. ಅಂದ್ರೆ ಒಬ್ಬ ಸೂರ್ಯ ಪ್ರಕಾಶ ನಿಮಗೆ ಬೇಕಾದ ಸಲ ಕೊಟ್ಟಿದ್ದೀರನ. ಒಂದ್ ಕಡೆ ಹೇಸಿಗಿರ್ತದೆ, ಒಂದ್ ಕಡೆ ನೈವೇದ್ಯ ಇರ್ತದೆ. ಈಗ ಎಲ್ಲೋ ಒಂದ್ ಕಡೆ ನೀವು ಆ ಸ್ವೀಟ್ ಮಾರ್ಟ್ನ ಅಂಗಡಿಯಾಗ ಹೋಗ್ರಿ. ಆ ಸ್ವೀಟ್ ಮಾರ್ಟ್ ಮಾಡೋ ಅಂಗಡ್ಯಾಗ ಒಂದ್ ಕಡೆ ಬುಂದಿ ಮಾಡ್ತಾರ, ಒಂದ್ ಕಡೆ ಜಿಲೇಬಿ ಮಾಡ್ತಾರ, ಒಂದ್ ಕಡೆ ಮೊಸರು ನೀರು ಇರ್ತದ, ಒಂದ್ ಕಡೆ ಅವ್ರ ಬೆವರಿನ ವಾಸನೆ ಇರ್ತದ, ಒಂದ್ ಕಡೆ ಕ್ಯಾಟ್ ಅರಿವಿ ಓದಿರ್ತಾರ. ಎಲ್ಲವನ್ನು ಯಾರು ಬೆಳಗ್ತಾರಂದ್ರೆ ಸೂರ್ಯ ಪ್ರಕಾಶವೇ ಬೆಳಗ್ತದ. ಸೂರ್ಯಪ್ರಕಾಶ ರಾಡಿಯ ನೀರನ್ನ ಒಣಗಿಸ್ತದ. ಆ ಗೌರಿ ಶಂಕರದಲ್ಲಿರೋ ಐಸವನ್ನ ಕರಗಿಸ್ತತಿ. ನೋಡು, ಒಂದೇ ಸೂರ್ಯಪ್ರಕಾಶ ಏನ್ ಮಾಡೈತಮ್ಮ ಅಲ್ಲೇ? ಐಸ ಕರಗಿಸೇತಿ, ರಾಡಿ ಒಣಗಿಸೇತಿ. ಆದ್ರೆ ರಾಡಿ ಒಣಗಿದಂತ ಆ ಒಣಗಿಸಿದೆ ಅನ್ನುವಂತ ಅಹಂಭಾವ ಏನಾದ್ರು ಸೂರ್ಯನಿಗೆ ಹೋಗೈತೇನೋ? ಇಲ್ಲ. ಐಸನ್ನ ಕರಗಿಸಿದೆ ಅನ್ನೋದು ಏನಾರ ಹೋಗೈತೇನೋ? ಇಲ್ಲ. ಈ ಎಲ್ಲಾ ಕೆಲಸ ಅವ್ ಮಾಡ್ಯಾನೋ ಇಲ್ಲೋ? ಮಾಡ್ಯಾನ. ಎಷ್ಟು ನಿಮಗೊಂದು ಅಗ್ನಿ ತತ್ವದ ವಿಚಿತ್ರ ಹೇಳ್ತೇನೆ. ಯಾಕೆ ಎಲ್ಲಾ ಬೆಳೆಗಳೆಲ್ಲ ಮೇಲ್ಮುಖವಾಗಿ ಹೇಳ್ತಾವ? ಯಾವುದೇ ಗಿಡ ಹಾಕ್ರಿ, ಯಾವುದೇ ಬೀಜ, ಗೊಂಜಾಳ ಹಾಕ್ರಿ, ಜೋಳ ಹಾಕ್ರಿ, ನೆಲ್ ಹಾಕ್ರಿ, ಭೂಮಿಯೊಳಗೆ ಹಾಕಿದ ಕೂಡಲೇ ಅವೆಲ್ಲ ಎಂದೂ ಭೂಮಿ ಮೂವು ತೆಳಗ್ ಬಿದ್ದದಂತ ಮೊಳಕೆ ಏನ್ರ ಭೂಮಿಯಾಗ ಒಳಗೆ ಹೋಗೈತೇನೋ? ಇಲ್ಲ. ಅದು ಮೇಲ್ಮುಖವಾಗಿರ ಯಾಕೆ ಬರ್ತತಿ ಅಂದ್ರೆ ತಮ್ಮ, ಅಗ್ನಿಯ ಧರ್ಮ ಮೇಲ್ಮುಖವಾಗಿ ಉಳಿತೈತಿ. ಅದರಲ್ಲಿ ಅಗ್ನಿ ತತ್ವ ಇರೋಣದರಿಂದ, ಅಗ್ನಿಯೇ ಪ್ರಾಣ ಇರೋಣದರಿಂದ. ಈಗ ಒಬ್ಬ ಮನುಷ್ಯ ಸತ್ತಾನ ಅದಾನಂತ ನೀವು ಮೈ ಬೆಚ್ಚಗ ಮುಟ್ ನೋಡ್ತೀವಿಲ್ಲೋ? ಅವನ್ನ ಎಷ್ಟು ಸಲ ಹೇಳಿ, ಹಗಲೆಲ್ಲ ಎಷ್ಟು ಸಲ ಹೇಳುದು, ಅವ್ನು ತಿಳ್ಕೋರೆ ಅವನ್ನ. ಆ ಅಗ್ನಿ ತತ್ವ ಪ್ರತಿ ಜೀವಿಯಲ್ಲಿ ಇರೋಣದರಿಂದ ಎಲ್ಲ ಬೆಳೆಗಳು ಏನ್ ಮಾಡ್ತಾವ ತಮ್ಮ? ಅವು ಮೇಲ್ಮುಖವಾಗಿ ಇರ್ತಾವ. ಹೌದಾ? ಮೇಲಿರುವಂತ ಸೂರ್ಯ ಗುಲಾಬಿಯನ್ನ, ಆ ಕಮಲವನ್ನ ಅರಳಿಸ್ತಾನ, ಅದನ್ನ ಏನೋ ನಡೆಸ್ತಾನ, ಅದೆಲ್ಲವನ್ನು ನಗಿಸ್ತಾನ, ಆ ಬೆಳೆಗಳಿಗೆ ಅನ್ನವನ್ನು ಕೊಡ್ತಾನ, ನಿಮ್ಮ ಹನಿ ಮೇಲೆ ಬೆವರು ತರ್ತಾನ. ಇವೆಲ್ಲ ನಡುವ ಕ್ರಿಯೆ ಸೂರ್ಯನಿಂದ ನಡುತ್ತತಿಲ್ತಮ್ಮ. ನಡೆದ್ರೆ ಏನ್ರ ಇದು ಹತ್ತೈತೆ ನಮಗ? ಇಲ್ಲ. ಅದು ಹೆಂಗ ಹತ್ತಿಲ್ಲವೋ ಹಂಗ ಶಿವಯೋಗಿ ಅವ ಹೆಂಡತಿ ಗುಡರ ಇದ್ಬಹುದು, ವೇಶ್ಯ ಗುಡರ ಇರಬಹುದು, ಸನ್ಯಾಸಿಯರ ಆಗಿರ್ಬೋದು. ಅವ ಸನ್ಯಾಸಿಯಾಗಿ ಭೋಗ ವಸ್ತುವಿನಿಂದ ತಲೆ ಮೇಲೆ ಕಿರೀಟ ಹಾಕೊಂಡ ಆಣಿ ಮೇಲೆ ಮೆರುತ್ತಿರಬಹುದು, ಅಥವಾ ಯಾರೇ ಭಿಕ್ಷೆ ನೀಡೋದಕ್ಕೆ ನಾಯಿ ಕಡಿಸ್ಕೊಂಡು ಧರ್ಮಶಾಲೆಯಾಗಿ ಮಣಗಿರ್ಬಹುದು. ಹೊರಗಿನ ಅವನ ಪ್ರಾರಬ್ಧವನ್ನ ನೋಡಿ ಇವ್ ಶಿವಯೋಗಿ ಹೌದು, ಇವ್ ಶಿವಯೋಗಿ ಅಲ್ಲ ಅನ್ಲಿಕ್ಕೆ ನಿಮ್ಮಂತೇಳಿ ಪ್ರಮಾಣ ಇಲ್ಲ. ದೇಹ ಪ್ರಾರಬ್ಧ ನೋಡಪ್ಪ, ನಾನು ತಿರುದುಂತಿರ್ತೇನೆ, ಏನೋ ನನ್ನ ಭೋಗದ ಪ್ರಾರಬ್ಧ ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಮಾಡಿದ್ನಂದ್ರೆ ಈ ಜನ್ಮದಲ್ಲಿ ನನ್ನ ಕುಂತಲ್ಲಿ ಅನ್ನ ಸಿಗ್ತತ್ತಮ್ಮ. ನಾನು ಹಿಂದಿನ ಜನ್ಮದಲ್ಲಿ ಕ್ರೂರ ಕರ್ಮದಲ್ಲಿ ಬಂದು ಒಂದು ವೇಳೆ ಈ ಜನ್ಮದಲ್ಲಿ ಜ್ಞಾನ ಆಗಿತ್ತಂದ್ರೆ ಆ ಕರ್ಮ ನನ್ನನ್ನು ಬೆನ್ನಟ್ಟಿ ಬಿಡುವುದಿಲ್ಲ ತಮ್ಮ. ಉಪವಾಸ ಕೆಡುತ್ತತಿ, ನಾಯಿ ಕಡೆಯಿಂದ ಕಡಿಸ್ತತಿ, ರೋಗ ಬಂದನ್ನ ಅನಿಸ್ತತಿ, ಆ ಮಂದಿ ಕಡೆಯಿಂದ ಚೀ ಅನಿಸ್ತತಿ, ಅನವಶ್ಯಕವಾಗಿ ಏನಾದ್ರೂ ಅಪವಾದ ತಂದ ಕಂಬ ಕಟ್ಟಿ ಬಡಿಸ್ತತಿ ನನ್ನ. ಹಂಗಾಗೈತಂತ ತಿಳ್ಕೊಂಡು ನಾನು ಅಜ್ಞಾನಿ ಅಂತ ನೀವು ಹೇಳಕ್ ಬರುದಿಲ್ಲ. ನನ್ನ ಅಂತಃಕರಣದಲ್ಲಿ ನಾನು ದೃಢಾಪರೋಕ್ಷ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ದೇಹವನ್ನು ಎದುರಿಟ್ಟು ನೋಡುವಂಥ ಆ ಪ್ರಮೇಯ ನನಗೆ ಒಲದಿತ್ತು ಅಂತಂದ್ರೆ ನನ್ನ ದೇಹದ ಪ್ರಾರಂಭದಿಂದ ನೀವು ಅಣ್ಣಕ್ಕೆ ಬರುವಂಗಿಲ್ಲ. ಹಾಗೆ ರವಿ ಅಂದ್ರೆ ಸೂರ್ಯನು, ಸರ್ವಸಾರವನು ಅಂದ್ರೆ ಸರ್ವಭೂತಗಳಲ್ಲಿರುವಂಥ ಆ ಭಾವವನ್ನು ಸವಿದು ಅಂದ್ರೆ ತಾನೇ ಭೋಗಿಸಿ ಅದು ಬರ್ದಾನಿಲ್ಲ ಅಲ್ಲಿ. ನೋಡಿ ಎರಡನೇದು ಓದು. ನಿವಹವನು ನಲಿದುಂಡು ವಾಯುಸಖನು. ವಾಯುಸಖ ಅಂದ್ರೆ ವಾಯುವಿನ ಅಣತಂಬ್ರ ಯಾರಂದ್ರೆ ಅಗ್ನಿ. ಸಖ ಅಂದ್ರೆ ಬಂಧು. ವಾಯುವಿನ ಬಂಧು ಯಾರಪ್ಪ? ಅಗ್ನಿ. ಹೌದಿಲ್ಲ? ಈಗ ಮೊನ್ನೆ ಕೊರೋನಾ ಆಗಿತ್ತಲ್ಲ ತಮ್ಮ ಬಳ್ಳಾರ್ಯಾಗ.
ಎಷ್ಟು ಮಂದಿ ಕೊರೋನಾದವ್ರನ್ನ ಅಗ್ನಿ ಸುಡ್ಲಿಲ್ಲ, ಎಷ್ಟು ಮಂದಿ ಟಿವಿ ಆದವ್ರನ್ನ ಸುಡ್ಲಿಲ್ಲ, ಎಷ್ಟು ಮಂದಿ ಕ್ಯಾನ್ಸರ್ ಆದವ್ರನ್ನ ಸುಡ್ಲಿಲ್ಲ, ಎಷ್ಟು ಮನೆ ಎಷ್ಟು ಹೆಣ ಸುಟ್ರು ಅಗ್ನಿಗೆ ಕೊರೋನಾ ಆತಂತಮ್ಮ. ಇಲ್ಲ ಮತ್ ಕ್ಯಾನ್ಸರ್ ಆದವ್ರನ್ನ ಸುಟ್ಟಿತಲ್ಲತ್ತಮ್ಮ, ಅದಕ್ಕೆ ಅಗ್ನಿಗೆ ಕ್ಯಾನ್ಸರ್ ಆಗ್ಲಿಲ್ಲನ? ಮತ್ ಮುಟ್ಟಿದ್ರೆ ಆಕೈತೆ ಅಂತಾರಲ್ಲ ಮಂದಿ, ಟಿವಿ ಮುಟ್ಟಿದವ್ರು ಕೂಡ ಆದ್ರ ನೆಗಡಿ ಹತ್ತಿಯಲ್ಲಿ ಹೋದ್ರ ಆಕೈತೆ ಅಂತಾರಲ್ಲ, ಮತ್ ಅಗ್ನಿಗೆ ಯಾಕೆ ಆಗ್ಲಿಲ್ಲಮ್ಮ ಅದು? ಯಾಕೆ ಮಹಾನ್ ಬಲಿಷ್ಠ ಭೂತನಾದ ಅಗ್ನಿದೇವ ಈ ಸಕಲ ವಸ್ತುವಿನ ಜೊತೆಗೆ ಭೋಗ ಸಾಮರಸ್ಯ ಮಾಡ್ಕೊಂಡು ಬಡವ್ರ ಮನ್ಯಾಗ ರಚಿಮಣಿ ಇರ್ಲಿ, ಶ್ರೀಮಂತರ ಮನ್ಯಾಗ ರಚಿಮಣಿ ಇರ್ಲಿ, ಸನ್ಯಾಸಿ ಮನ್ಯಾಗ ರಚಿಮಣಿ ಇರ್ಲಿ, ತಿರುಕರ ಮನ್ಯಾಗ ರಚಿಮಣಿ ಇರ್ಲಿ, ಎಲ್ಲರ ಚಿಮಣಿ ಕತ್ಲಾ ಮಾಡೈತೆ ಅಂತಮ್ಮ. ಇಲ್ಲ ಮಾಡಿಲ್ಲ. ಅದ್ರ ಸ್ವಭಾವ ಬೆಳಕು ಕೊಡುವುದು, ಅದರ ಸ್ವಭಾವ ಸುಟ್ಟು ಹಾಕೋದು. ಎಷ್ಟೇ ಸಾವಿರ ಲಕ್ಷ ಕೋಟಿ ಹೆಣಗಳನ್ನು ಸುಟ್ರು ಆ ಹೆಣದನು ಅಗ್ನಿಗೆ ಹಂಗ ಆಗಿಲ್ಲೋ ಹಂಗ ಶಿವಯೋಗಿಯ ಸಂಸಾರದಲ್ಲೇ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೋದು, ಇಲ್ಲ ಪಟಕನ ಬಿದ್ದು ಸತ್ತು ಹೋಗ್ಬೋದು. ಮಗ ಸೊಸಿ ಬಂದ ರೊಟ್ಟಿ ಮಾಡಿ ಕೊಡಬಹುದು ಅಥವಾ ತಕ್ಲಿ ತಗೊಂಡು ಬಿಡಿಬಹುದು. ಲೋಕದಲ್ಲಿ ಯಾವ್ದು ಆಗಿಲ್ಲ ಅಂತೀರಿ ನೀವು? ಹೆಂಗ ಪ್ರಪಂಚದೊಳಗೆ ನಿಮ್ಮನ್ನ ಒಂದ್ ಯಾವ್ದೋ ಮಠಕ್ಕೆ ಹೋಗ್ಲಿ ಬಿಡು, ನಮ್ಮದು ಬಿಡು, ನಿಮ್ದ ತೋಳ್ನು ನಿಮ್ಮನ್ನ ಇವತ್ತ ಪೀಠಿಕ ಮಾಡ್ಬೇಕಂತ ಹೇಳಿ ನಿಮ್ ತಲೆ ಅಳತೆ ತಗೊಂಡು ಬಂಗಾರ ಕಿರೀಟ ಮಾಡಿಸಿ ಹೊತ್ತಿರು ಮುಂದೆ ಮಾಡ್ಬೇಕು ಅಂದ್ರೆ ಇಡೀ ಊರನ್ನವ್ರು ಇರೋದು ಬಂದ್ ಕೇಸಿ ನಿಮ್ಮನ್ನ ಊರ್ ಬಿಟ್ಟು ಓಡಿಸ್ಬೋದು. ಓಡಿಸಿಲ್ಲ ತಮ್ಮ, ಹಿಂದೆ ಯಾರನ್ನ ಓಡಿಸಿಲ್ಲನ? ಮತ್ತೆ ಪಾಪ ರಾಮ ಜಾನಕಿಯನ್ನು ಮನಿ ಬಿಟ್ಟು ಓಡಿಸಿರೋ ಇಲ್ಲೋ ನೀವು? ಮುಂದೆ ಓಡಿ ಹೋದದ್ದು ಇವತ್ತಿನ ತಕ ಬಂದಿಲ್ಲ ಊರಿಗೆ ಅದು. ಅಲ್ಲ ಯಾರನ್ನು ಬಿಟ್ಟೈತೆ ತಮ್ಮ ಇದೆ. ಹೆಂಗ ಶ್ರೀರಾಮ ಅರಣ್ಯದಲ್ಲಿದ್ರು ಕೂಡ ಅಯೋಧ್ಯೆಯಲ್ಲಿ ಇದ್ದನಂತ ಅನ್ಬೇಕಾದ್ರೆ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಏನು ಕಾರಣಪ್ಪ ಅದು? ಅವ ಶಿವಯೋಗಿ, ಅವ ಶಿವಯೋಗಿ ಇರೋಣದ್ರಿಂದ ಅರಣ್ಯನೂ ಒಂದು ಅಯೋಧ್ಯನೆ ಆತು, ಅಯೋಧ್ಯೆಯೂ ಅರಣ್ಯ ಆತು. ಹಂಗೆ ಹೆಂಗ್ ಬಿಡಿಸಿದ್ ನೋಡ್ತಮ್ಮ. ಮುಂದಿನ ಸಾಲ ಪವನವು ಎಲ್ಲವನ್ನು ಮೈ ಸೋಂಕಿ ಶುಚಿ ಎನಿಸಿದಂತೆ. ಪವನ ಅಂದ್ರೆ ಗಾಳಿ. ಮೊದಲಿನ ಒಂದನೇದ್ ಯಾವ್ದಪ್ಪ? ಸೂರ್ಯ. ಎರಡನೇದ್ ಯಾವ್ದಪ್ಪ? ಅಗ್ನಿ. ಮೂರನೇದ್ ಯಾವ್ದಪ್ಪ? ಗಾಳಿ. ಏನ್ತಮ್ಮ, ಏನು ಹೂವಿನ ಮೇಲೆ ಹಾದಿಲ್ಲೋ, ಹೇಸಿಗೆ ಮೇಲೆ ಹಾದಿಲ್ಲೋ, ಸಂಡಾಸ್ ರೂಮ್ನಾಗಿಲ್ಲೋ, ಬಾತ್ರೂಮ್ನಾಗಿಲ್ಲೋ, ದೇವ್ರ ಮನೆಯಾಗಿಲ್ಲೋ, ಎಲ್ಲಾ ಕಡೆ ಐತಿಲ್ತಮ್ಮ ಅದು. ಎಲ್ಲ ಕಡೆ ಐತಿ. ಅಡಿಗೆ ಮನೆಯೊಳಗಿನ ಕರಿದ ವಸ್ತುವಿನ ಹುರಿದ ವಸ್ತುವಿನ ಕಾಟವನ್ನು ತಗೊಂಡ ಆ ಒಳಗಿರುವಂತ ಗಾಳಿ ಹೊರಗಿನ ಮಹಾಗಾಳಿಯನ್ನು ಕೂಡಿ ಜೋರಾಗಿ ಬೀಸಿ ಅದು ಏನ್ ಮಾಡ್ತು ಅಂದ್ರೆ ನಿಮ್ಮ ಮಲವನ್ನೆಲ್ಲ ಇದನ್ನ ಮಾಡಿ ಹಂಗ ಅಕಸ್ಮಾತ್ ಕೆಟ್ಟಿದ್ರೆ ಇಷ್ಟೊತ್ತಿ ಸತ್ತು ಹೋಗಿದ್ವಿ ನಾವ. ಹೆಂಗ್ ನೋಡು, ಹೆಂಗ್ ಬೀಸಿ ಕೇಶ ಸ್ವಚ್ಛ ನಿಂದಿರ್ತತಿಲ್ಲೋ ಹಾಗೆ ಶಿವಯೋಗಿ ಅವ ಕುಡುಕ್ ಅನ್ನೋದಿಲ್ಲ, ಬಳ್ಳಾರಿ ಅನ್ನೋದಿಲ್ಲ, ಕಜ್ಜಿಡೋನ್ ಅನ್ನೋದಿಲ್ಲ, ಅದನ್ನ ಹೊಂದಿಸ್ಬೇಕ. ಹಂಗ ಬರೇ ಗಾಳಿ ದೃಷ್ಟಾಂತ ತಗೋಬಾರ್ದ. ಗಾಳಿ ಅಡಿಗೆ ಮನ್ಯಾಗ, ದಾಬೇದಾಗ, ದೇವ್ರ ಮನ್ಯಾಗ, ಸಂಡಾಸ್ ರೂಮ್ನ್ಯಾಗ ಹೆಂಗ ಇಲ್ಲಿ ದೃಷ್ಟಾಂತ ಮಾಡಿದಿರಲ್ಲ, ಹಂಗ ಶಿವಯೋಗಿ ಕುಡುಕ್ನ್ಯಾಗ, ಕಜ್ಜಿಡೋನ್ಯಾಗ, ಬಳ್ಳಾರ್ಯಾಗ, ಬಾಗಲಕೋಟ್ಯಾಗ ಎಲ್ಲಾ ಕಡೆ ತಿರುಗಾಡ್ಕೋತ ಅವ ಸ್ವಚ್ಛಕ್ಕ ನೋಟವ. ಅವ ನಿಮ್ಮೂರಾಗ ಏನಾರ ಅಂದದ್ದು ತಲೆಯಾಗ ಇಟ್ಕೊಳ್ಳೋದಿಲ್ಲ, ನಮ್ಮೂರಾಗ ಹೊಗಳಿದ್ದು ತಲೆಯಾಗ ಇಟ್ಕೊಳ್ಳೋದಿಲ್ಲ. ಯಾಕೆ ಚಲಿಸ್ತಾನವ? ಚರಜಂಗಮ ಅನ್ನೋದಿಲ್ಲ, ಚರಜಂಗಮರು ಅನ್ನೋದಿಲ್ಲ. ನಾವ ಚಲಿಸ್ತಾನ. ಗಾಳಿ ಚಲಿಸುವುದರಿಂದ ಶುದ್ಧ ಆಗ್ಯದ, ನೀರು ಹರಿಯೋಣದ್ರಿಂದ ಶುದ್ಧ ಆಗ್ಯದ, ಅಗ್ನಿ ದಹಿಸುವುದರಿಂದ ಶುದ್ಧ ಆಗ್ಯದ, ರವಿ ಸುಡೋಣದ್ರಿಂದ ಶುದ್ಧ ಆಗ್ಯಾನ. ಯಾಕ? ಸಕಲ ಕರ್ಮಗಳಿಗೆ ಸಾಕ್ಷಿಯಾಗಿ ಬೆಳಗುವಂತಹ ಆ ಪುಣ್ಯಾತ್ಮ ಈ ಪಂಚಭೂತಗಳಲ್ಲಿ ಹೆಂಗ ಶುದ್ಧವಾಗಿರ್ತಾನೋ ಹಂಗ ಸಕಲ ಸಂಸಾರದೊಳಗೆ ಇರುವಂತ ಶಿವಯೋಗಿ ಅವ ಮಠದಾಗಿರ್ಬಹುದು, ಮನೆಯಾಗಿರ್ಬಹುದು. ಹರಿಶ್ಚಂದ್ರ ಕಡೆ ಕಾಲಕ್ಕ ಸುಡುಗಾಡಕಾದಪ್ಪ. ಆ ಹೆಣದ ಮುಂದಿನ ಅನ್ನ ತಂದು ತಮ್ಮ ಅಲ್ಲಿ ಕುತ್ಕೊಂಡು ಹಾಳು ಗುಡಿಯಾಗ ಕೂತ ತಿನ್ನುವ ಒಬ್ಬ ಮಹಾರಾಜ. ಇದಕ್ಕೆ ದೃಢಾಪರೋಕ್ಷ ಬ್ರಹ್ಮಜ್ಞಾನದ ಬಲ. ಏನು ಪತ್ರಾವಳಿಯಾಗ ಬೆಳ್ಳಿ ತಾಟ್ನಾಗ ಇಟ್ರ ಅನ್ನ ಭಾರಿ ರುಚಿ ಆಕತಿ, ಪತ್ರಾವಳಿಯಾಗ ಇಟ್ರ ಏನ್ರ ವಿಷ ಆಕತಿ ಅಂತಮ್ಮ ಅದು. ಆ ಹೆಣದ ಮುಂದೆ ಮಾಡಿದಂತ ಅಡಿಗೆ ವಿಷ ಆಕತಿ, ದೇವ್ರ ಮುಂದೆ ಇಟ್ಟು ಅಡಿಗೆ ಸಿಮಿ ಆಕತ್ತಂತ ಐತೆ ಅಂತಮ್ಮ ಅದು. ಎಲ್ಲಾ ನಿನ್ನ ಭಾವನೆ ತಮ್ಮ ಅದು. ಅದು ಹೇಗೆಯೋ ಹಾಗೆ ಶಿವಯೋಗಿ ಜಗದೊಳಗಿರ್ತಾನ, ಆದ್ರೆ ಜಗದ ಸಂಪರ್ಕ ಇಲ್ಲದಂಗಿರ್ತಾನಪ್ಪ. ಆ ತೆರನಾಗಿ ಇರುವ ಶಿವಯೋಗಿಗೆ ಆವ ಬಾಧೆಯನ್ನುಂಟು ಮಾಡಬಹುದು.
ಹೌದು. ಮುಂದೆ ಪಳಕು ಉಪಾಧಿಯನ್ನು ಹೊಂದಿ ಮೊನ್ನೆ ಕೊಟ್ಟಿನಿ ಪಳಕು ಉಪಾಧಿಯನ್ನೊಂದಿ ನಳಿನದೊಳ ಮಿರ್ದು ಮೇಘವು ಜಲದೊಡವೆರಸಿ ಗಗನವು ಮಲಿನವಾಗದೆ ಲೇಪಿಸದೆ ನೆನೆದು ಕೆಡದಂತೆ ತಿಳಿದು ಆತ್ಮನಿಷ್ಠೆ ನೆಲೆಗೊಂಡ ಯತಿಗೆ ಆವಬಾಧೆ. ಹೌದಲ್ಲ ಅದು? ರುದ್ರನ್ ಜೀವನ ಅಂದ್ರೆ ಏನೋ ರುದ್ರನ್ನ, ಇದು ಜೀವನ ಅಂದ್ರೆ ಏನಪ್ಪಾ? ಹೌದಲ್ಲೋ? ಹಿಂಗ ಇಲ್ಲಿಗೆ ಬರುವವರೆಗೆ ನಿಮಗೆ ಶಾಂತಿ ಇಲ್ಲ. ಸದಾ ಕಾಲದಲ್ಲಿ ಟೈಫಾಯ್ಡ್ ಆದವರು, ಏಡ್ಸ್ ಆದವರು, ಕ್ಯಾನ್ಸರ್ ಆದವ್ರು ಬ್ಲಡ್ ಅಂಗಾಲ್ದಾಗ ಚೆಕ್ ಮಾಡಿದ್ರು ಅದೇ ಕಣ ಇರ್ತತೆ. ಹಂಗ ನೀವು ಕಣ್ಣು ತೆಗೆದ್ರ ಆನಂದವೇ ಸೂಸಬೇಕು, ಬಾಯಿ ತೆಗೆದ್ರ ವೇದವೇ ಬಿಡಬೇಕು, ಹೆಜ್ಜೆಯನ್ನು ಇಟ್ಟರೆ ಧರ್ಮ ಕಾರ್ಯವೇ ನಡಿಬೇಕು. ನೋಡ್ರಿ ನನ್ನ ನಡೆದಪ್ಪ, ಮಣ್ಣು ಮಾಡೇ ದೃಷ್ಟಾಂತ. ಏನು ಸ್ಫಟಿಕ ಮಣಿ ಪಳಕು ಉಪಾಧಿ ಅನ್ನೊಂದಿ ಅಂದ್ರೆ ಪಳಕು ಅಂದ್ರೆ ಏನಪ್ಪಾ? ಒಂದು ಸ್ಫಟಿಕ ಮಣಿಯನ್ನು ಗುಲಾಬಿ ಹೂವಿನ ಮಗದಾಗ ಇಟ್ಟಿದ್ರಪ್ಪ. ಆ ಗುಲಾಬಿ ಹೂವಿನ ಕೆಂಪತ್ವ ಸ್ಫಟಿಕದಲ್ಲಿ ಕಂಡು ಸ್ಫಟಿಕ ಕೆಂಪಾಗಿದೆ ಅಂದ ಹಾಗೆ ಕಂಬಾರನ ಕುಲಿಮೆಯಲ್ಲಿ ಹಾರೆಯನ್ನು ಬೆಂಕಿಯಲ್ಲಿಟ್ಟು ಬೆಂಕಿಯ ಗುಣವು ಆ ಹಾರೆಯಲ್ಲಿ ಬಂದು ಕಬ್ಬಿಣವು ಸುಡುತ್ತಿದೆ ಅಂದ ಹಾಗೆ. ಹೌದಿಲ್ಲ? ಈ ಅಂತಃಕರಣ ರೂಪವಾದಂತ ಉಪಾಧಿ ರೂಪವಾದಂತ ಈ ಜೀವ ಈ ವ್ಯಷ್ಟಿ ರೂಪವಾದ ಜೀವನೊಡನೆ ಕೂಡಿ ಸಂಸಾರ ಎನಿಸಿಕೊಂಡಣ ಹೊರತು ಇವು ಸಂಸಾರಿಯೇ ಸಂಸಾರಿಯೇ? ಹೌದಿಲ್ಲ? ಆ ಫಲಭಾವಿ ಅನ್ನೊಂದಿ ನಳಿನದೋಳು. ಹೌದಿಲ್ಲ? ಅಂದ್ರೆ ಆ ಕಮಲದೋಳು, ಆ ನಳಿನ ಅಂದ್ರೆ ಏನು? ಕಮಲ. ಆ ಕಮಲದ ಹೂವಿನ ಪಕ್ಕದಲ್ಲಿಟ್ಟಂತ ಸ್ಫಟಿಕ ಅದು ಕೆಂಪಾಗಿ ಕಂಡ ಹಾಗೆ ಈ ಹೆಂಡತಿ, ಈ ಮಕ್ಕಳು ಇವು ಕಮಲ್ ಇದ್ದಂಗೆ. ಇವು ಮಕ್ಕಳ ದೃಷ್ಟಿಯಿಂದ ನಾನು ತಂದೆ ಆಗಿದ್ದೇನೆ, ಹೆಂಡತಿಯ ದೃಷ್ಟಿಯಿಂದ ಗಂಡನಾಗಿದ್ದೇನೆ, ಮೊಮ್ಮಕ್ಕಳ ದೃಷ್ಟಿಯಿಂದ ಅಜ್ಜನಾಗಿದ್ದೇನೆ. ನಾನು ವಾಸ್ತವಿಕವಾಗಿ ಅಜ್ಜನೂ ಅಲ್ಲ, ಗಂಡನೂ ಅಲ್ಲ, ನಾನು ತಂದೆಯೂ ಅಲ್ಲ. ಅವರ ಜೊತೆಗೆ ಇರೋದ್ರಿಂದ ಆ ನಾಮ ಬಂದೈತೆ ನನಗೆ. ಹೌದಿಲ್ಲ ಹೇಳು? ಆ ಉಪಾಧಿಯ ಧರ್ಮದಿಂದ ಇಟ್ಕೊಂಡು ನೋಡು. ಸುಣ್ಣ ಮಾರಕ್ ಹತ್ತಿದ್ರೆ ನನಗೆ ಸುಣಗಾರ ಅಂತಾರ ತಮ್ಮ, ಬದ್ನಿಕಾಯಿ ಮಾರಕ್ ಹತ್ತಿದ್ರೆ ನನಗೆ ಬಾಡಗಾರ ಅಂತಾರ. ನಾನು ಬಾಡಗಾರೋ ಸುಣಗಾರೋ ತಮ್ಮ? ಯಾವುದಲ್ಲ, ನಾನು ಬಾಡಗಾರೂ ಅಲ್ಲ, ನಾನು ಸುಣಗಾರೂ ಅಲ್ಲ. ಆ ಮಾಡುವ ವೃತ್ತಿ ದೋಷದಿಂದ ಆ ಹೆಸರು ನನಗೆ ಬಂದಂಗ ಈ ಲೋಕದೊಳಗೆ ಕೆಂಪಗದನ, ಕರಗದನ, ಎತ್ತರದನ, ಬಡವದನ, ಶ್ರೀಮಂತದನ, ಶಾಣೆ ಅದನ, ದಡ್ಡ. ಯಾರು ಶಾಣೆ ಯಾರು ದಡ್ಡ್ರ ತಮ್ಮ? ಬಿದ್ದು ಹೋಗು ಕಾಲಕ್ಕೆ ತಮ್ಮ, ಬಿದ್ದು ಹೋಗು ಕಾಲಕ್ಕೆ ಯಾರು ಹೋತಮ್ಮ? ಮುಂದೆ ಅಲ್ಲಿ ಬರದಾನ ನೋಡು, ಮೇಘ ಜಲದೊಡ ಬೆರೆಸಿ ಅಲ್ಲಿ ಆಕಾಶಗಳು ತಮ್ಮ ಕಾರ ಮಳೆ ರೋಣಿ ಮಳೆ ಕೂಡಿಸಿ ಏಪ್ರಿಲ್ ಮೇಲೆ ಬಿಸಿಲಿನ ಹೊಡೆತಕ್ಕೆ ತಮ್ಮ ಅನ್ನ ಹೇಳ್ತಾನೆ. ಭೂಮಿ ಬಾಯ ಬಿಟ್ಟಿತ್ತು, ಆ ಕಡಿಂದ ಗಾಳಿ ಬಿಡ್ತಿ, ಕಾಡು 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 ಕಡಲ್ಲು ಅನ್ನೋದು ಗಬ್ಬಂತ ಮಿಂಚುದು, ದೊಡಲ್ಲು ಅನ್ನೋದು ಆಣಿಕಲ್ಲು ಬಿಡುದು. ಏನು ಆ ಹೊರಗೆ ಹೋದ್ರೆ ಸಾವಾಯ್ತು ಅನ್ನುವಂಗಿತ್ತಪ್ಪ ಜಗತ್ತಿರು. ಆದ್ರೆ ಈ ಶಬ್ದ ಆಗಲಿ, ಈ ಆಣಿಕಲ್ಲಾಗಲಿ, ಈ ಮಾಡಾಗಲಿ, ಇವು ಆಕಾಶ ಕೇಂದ್ರ ಮುಟ್ಟಾವಣೆ ತಮ್ಮ. ಇವು ಅದ್ ಹೆಂಗ್ ಬರ್ತಾನ? ಮೇಘ ಜಾಲ ದೊಡ ಬೆರೆಸಿ ಗಗನ ಮಲಿನವಾಗಲಿ. ಏನ್ರ ಈ ಕರಿ ಮಾಡಿ ಹೋಗಿ ಕರಗಾತನದ? ಹೋಗಿ ಸಣ್ಣನ ಗಾಳಿ ಏನ್ರ ಲೇಪಿಸ್ತೇನ? ಈ ಮಳೆಯಾಗಿ ಏನ್ರ ನೆನಿತೇನ? ತಮ್ಮ ಏನಾಗೈತೆ ನೋಡೊಂದಿಟ ನನಗದು. ಅದು ಹೆಂಗ ಆಕಾಶದ ಕೆಳಗಡೆ ಮಾಡ ಮುಂಚ ಗದ್ನೆ ಗುಡುಗ ಅಣೆಕಲ್ಲ ಹೊಡತಾ ಬಡತಾ ಸುಂಟ್ರಿ ಗಾಳಿ ರೌದಿ ರಪ್ಪಡಿ ಧೂಳ ಗೀಳ ಏನೆಲ್ಲ ಹಾರಿದ್ರು ಕೂಡ ಆಕಾಶಕ್ಕೆ ಯಾವ ಸಂಬಂಧವೂ ಇಲ್ಲವೋ ಹಾಗೆ ಶಿವಯೋಗಿಯ ಸಂಸಾರದಲ್ಲಿ ಹೊಗಳಿಕೆ ತೆಗಳಿಕೆ ಕುಡಿಸ್ರಿ ಉಣ್ಣ, ಹಿಂಗ್ ಕುಡಿಸ್ಬೇಕು ಉಣ್ಣ. ಅದ್ ಹೆಂಗ ಅದ ದೃಷ್ಟಾಂತದಲ್ಲಿ ಅಲ್ಲಿ ಕೂಡಿಸ್ತಿರಲ್ಲ, ಹಂಗ ನಿಜ ಜೀವನದಲ್ಲಿ ಕೂಡಿಸ್ಬೇಕ ನೀವು. ಹೊಗಳಿಕೆ ತೆಗಳಿಕೆ ಕೆಂಚ ಕರಿಯ ಜಗದ್ಗುರು ಸದ್ಗುರು ಬಿದ್ಗುರು ಎದ್ಗುರು ಹಲ್ಗುರು ಕಿವಿಗುರು
ಯಾವ ಗುರು ತಗೊಂಡು ಏನ್ ಮಾಡ್ತೀವೋ ತಮ್ಮ? ನೀವು ಹೊಗಳಿದ್ರದ ಏನ್, ನೀವು ತೆಗಳಿದ್ರದ ಏನ್? ಆಣಿ ಮೇಲೆ ಹತ್ತಿದ ಅಜ್ಜ ಅಂತಂದ್ರೆ ಮುಕ್ಕಳ್ಯಾಗ ಟಾಕಿ ಕಿತ್ತತೆ. ಆಣಿ ನನಗೆ ಹೇಳ್ತೀನಿ, ಇದಕ್ಕೆ ಕರ್ಕೊಂಡು ಹೋಗಿದ್ರದ್ರನ ಆ ಮಂತ್ರಾಲಯ ಅದು ಎಂತದಪ್ಪ, ಏನೋ ಬಡ್ಡಿ ಒಂದು ಊರ್ ಐತೆ ಅಲ್ಲಿ, ಮಂತ್ರಾಲಯಕ್ಕೆ ಹೋಗಿತ್ತ ಮೊದಲ ಮಂತ್ರಾಲಯ ಅಂತ ಹೇಳಿ ಅಲ್ಲಿ ಆಣಿ ಮೇಲೆ ಹಚ್ಚಿದ್ರಪ್ಪ. ಅಲ್ಪ ಅದು ಆಣಿ ಅಗಲಿ 6 ಫೂಟ್ ಐತಿ. ಅದು 6 ಫೂಟಿನ ಕಾಲು ಅಗಲ್ ಮಾಡ್ಕೊಂಡಿರ್ಬೇಕಲ್ಲ, ಆ ತ್ರಾಸ ಯಾರು ತಗೊಳ್ಳೋರು? ಏನ್ ಆಣಿ ಮೇಲೆ ಹಚ್ಚಿದ್ರ ಆಗೋದೇನು, ಕುದುರೆ ಮೇಲೆ ಹಚ್ಚಿದ್ರ ಆಗೋದೇನು, ನೀವು ಕಿರೀಟ್ ಹಾಕಿದ್ರ ಆಗೋದೇನು, ನನ್ನ ತಲೆಗೆ ನೀವು ಕಸಬರಿಗೆ ಕಟ್ಟಿ ಮೆರೆಸಿದ್ರ ಆಗೋದೇನು? ತುಕುಪ್ ಮಹಾರಾಜರನ್ನ ಕಟ್ಟಿ ಮೇಲೆ ಕುಂಡ್ರಿಸ್ಕೊಂಡ ಕೊಳ್ಳಾಗ ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಕಟ್ಟಿ ಮೆರೆಸಾಕತ್ತಿದ್ರಂತ. ತುಕುಪ್ ಮಹಾರಾಜರ ಅಂದ್ರಂತ ಕಾಯಿಪಲ್ಲೆ ಅಡ್ಡಾಡಿ ಕೊಂಡ್ಕೊಳ್ಳು ತ್ರಾಸ್ ತೆಗ್ದು ಹೋಗಂತ. ಇದನ್ನ ಬದ್ನಿಕಾಯಿ ಒಂದು ಉಳ್ಳಾಗಡ್ಡಿ ಹೆಚ್ಚಿದ್ರ ಕಮ್ಮ ಗಾಡಿಗೆ ಮಾಡ್ಯಾರ, ಹೊಡೆ ತುಂಬ ಊಟಕತಿ ಇಬ್ರು ಗಂಡ ಎಂತಿದ್ ಮಾತಾಟ ಮೆರೆಸೋಲ್ರಕ್ ಹೋಗ ನಡ್ಕೋತ್ ಕಟ್ಟಿ ಮೇಲೆ ಕುಂಡ್ರಿಸಿ ಹೊಡುತ್ತಿದ್ರು, ನಡ್ಕೋತ ಹೋಗುತ್ತೆ ಆಗ್ತದೆ. ಎಷ್ಟು ಆನಂದ ಅದ ನೋಡು ಹೃದಯ. ಮುಂದ್ ಮರದೊಳಿಸದು ಅನಲನು ಆ ಮರವು ಆ ಅನಲನೊಳು ಮರನಿಲ್ಲದ ತರದಿ ಸಕಲ ಸಂಸಾರದೊಳು ಬೆರದಿಹನು ಗುರು ಶಂಭುಲಿಂಗನು ಶರಣನು ಸಂಸಾರವೂ ಇಲ್ಲ ಆತಗೆ. ಹೌದಾ? ನೋಡ್ಪಾ, ಸಕಲ ಈಗ ಕಟ್ಟಿಗೆಗಳು, ಸಕಲ ಕಟ್ಟಿಗೆಗಳಿಗೆ ಬೆಂಕಿ ಹಚ್ಚಿಕೊಂಡು ಯಾಕೆ ಉರ್ತಾವಂದ್ರ ಆ ಕಟ್ಟಿಗೆ ಒಳಗನ ಬೆಂಕಿಯ ಭೂತ ಐತೆ ಒಳಗೆ. ಹೌದು ತಮ್ಮ, ಹೌದು. ಮರದೊಳಿಯುವುದು ಅಣಲ, ಅದನ್ನಷ್ಟ ನೋಡ್ಕೊ. ಅಲ್ಲಿ ಮರ ಅಂದ್ರೆ ಏನಪ್ಪ? ಕಟ್ಟಿಗೆ. ಹೌದಾ? ಅಣಲ ಅಂದ್ರೆ ಬೆಂಕಿ. ಆ ಕಟ್ಟಿಗೆಯ ಗರ್ಭದೊಳಗೆ ಏನೈತಿ ತಮ್ಮ? ಬೆಂಕಿ. ಎಲ್ಲದ್ರಾಗೂ ಹಚ್ಚಿಬಿಡ. ಪಂಚಭೂತಗಳು 5 ಕೂಡಿದಾಗನ ಒಂದು ವಸ್ತು ಆಗಿರ್ತತಿ. ಆದ್ರ ಮರದೊಳಗೆ ವಿಶೇಷವಾಗಿ ಕೆಲವೊಂದ್ರೊಳಗೆ ಕೆಲವೊಂದು ಭೂತ ವಿಶೇಷ ಇರ್ತಾವ, ಕೆಲವೊಂದು ಭೂತ ಸುಪ್ತ ಇರ್ತಾವ. ಹೌದು. ಪೆಟ್ರೋಲ್ದೊಳಗೆ ಬೆಂಕಿ ವಿಶೇಷ ಐತಿ. ಡೀಸೆಲ್ದಾಗ ಅದಕ್ಕಿಂತ ಕಡಿಮೆ ಐತಿ, ಕ್ರೂಡಾಯಿಲ್ದಾಗ ಅದಕ್ಕಿಂತ ಕಡಿಮೆ ಐತಿ, ಮೊಬೈಲ್ದಾಗ ಅದಕ್ಕಿಂತ ಕಡಿಮೆ ಐತಿ. ಅವು ಅಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಗಳೇ. ಅದು ಹೆಂಗ ಬೆಂಕಿಯ ಆ ಪರಿಮಾಣ ಆಯಾ ವಸ್ತುವಿನಲ್ಲಿ ಹೆಚ್ಚು ಕಡಿಮೆ ದೇವ್ರು ಹೆಂಗ ಅದನ್ನ ಮಾಡಿಟ್ಟಾನಲ್ಲ ಜಾದುಗಾರ, ಹಂಗ ಆ ಕಟ್ಟಿಗೆಯಲ್ಲಿ ವಿಶೇಷವಾಗಿ ಬೆಂಕಿ ಐತಿ. ಆದ್ರೆ ಒಳಗಿದ್ದ ಬೆಂಕಿ ಅದನ್ನು ಸುಟ್ಟಿಲ್ಲ. ಏನು ಒಳಗಿದ್ದ ಬೆಂಕಿನ ಸುಟ್ಟು ಬಿಡ್ತೀವೋ ಅದನ್ನ? ಮರದೊಳಿಹುದು ಅನಲ, ಅನಲನೋಳು ಮರಣಿಲ್ಲ. ಬೆಂಕಿ ಹತ್ತಿ ಅಂತ ಕತಿ ಉಳುತ್ತತನ? ಹೌದು, ಹೌದಿಲ್ಲ? ಆದ್ರ ಹೊಟ್ಯಾಗ ಬೆಂಕಿ ಐತಿ, ಆದ್ರೆ ಅದು ಸುಟ್ಟಿಲ್ಲ. ಅದು ಬೆಂಕಿ ಯಾಕೆ ಕಟ್ಟಿಗೆ ಇಟ್ಟಂದ್ರೆ ಅದು ಸುಟ್ಟ ದೃಷ್ಟಾಂತ ಚಂದ ಮಾಡಿಲ್ಲ. ಹಂಗ ಶಿವಯೋಗಿಯ ಹೊರಗೆ ಅವ ಹಂಗ ಕಾಂತಾನ ಸಂಸಾರದಾಗ ಇದ್ದಂಗ. ಬೋರ ಕುಂಬಾರ ಮಣ್ಣು ತುಳಿಯಾಕತ್ತಿದ್ದ, ಏನ್ತಿ ಯಾರು ರೊಟ್ಟಿ ಮಾಡ್ಬೇಕತ್ತು ಒಳಗೆ ಹಾಡ್ಲು. 5 ತಿಂಗಳದ ಗಂಡ ಕುಂಸ ತಂದಿ ಅಂತೇಳಿ ಬಹಳ ಎತ್ತೋಳ್ಳೆ ಅಂತ ಬತ್ತಪ್ಪ. ವಿಠಲ್ 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 ಜೈ ಜೈ ವಿಠಲ್ ಜೈ ಜೈ ವಿಠಲ್. ಅವ್ನು ಕುಣ್ ತುಳಿದ ಆ ಕೂಸು ಬಂದದ್ದೇ ಗೊತ್ತಾಗಲಿ. ಆ ಕೂಸನ್ನ ಮಣ್ಣಾಗ ಹಾಕಿ ತುಳಿದ್ಬಿಟ್ಪ. ಸಂಸಾರ ಐತನ? ಅವನ್ ಬರ ಕುಮಾರ್ ಸಂಸಾರ ಐತನ? ಮತ್ ಹಡ್ದಾನಿಲ್ಲ ಅವ. ಮತ್ ಹಡದ್ ಯಾಕೆ ಸಂಸಾರ ಇಲ್ಲ ಹೋತಮ್ಮ? ಹೆಂಗಿತ್ತು ಮಜಾ ಹೆಂಗೈತು? ಹೌದಿಲ್ಲ? ಹಡ್ದಾನತ್ತ ಏಂತ ಬಂದಾಳು, ಹಡ್ದಾನು ತಮ್ಮ. ಏನ್ ಎಷ್ಟು ಅದ್ಭುತ ವ್ಯಕ್ತಿತ್ವದ ಜನ ಆಗಿ ಹೋತು ಅಂದ್ರ ತಮ್ಮ. ಇಕಟ್ಟೆ ಅವನ್ ಮೊದ್ಲಿನ ಹೆಂಡತಿ ಅದೇನೋ ಜಗಳ ಹೆಚ್ಚಿ ನಿಮ್ಗೆಲ್ಲ ಗೊತ್ತಾಯ್ತಲ್ಲ. ನಾನು ಮುಟ್ಟಿದರೆ ಬಿಟ್ಟಲ್ಲ ನಾನೇ ಅಂದ್ಲು, ದೂರ ಸರ್ ನಿಂತ. ಮತ್ತೆ ಪಾಪ 2ನೇ ಹೆಂಡತಿ ಮಾಡಿದ್ರು. 2 ಹೆಣ್ರ ಅವಾಗ
ಎರಡನೇ ಹೆಂಡತಿ ಮಾಡಿದ ಕೂಡಲೇ ಆ ತಂದೆ ಪಾಪ ಹುಡುಗಿ ತಂದೆ ಏನ್ ಹೇಳಿದ ಅಂದ್ರೆ, ನೋಡಪ್ಪ ಮೊದ್ಲಿನ ಮಗಳನ್ನ ಹೆಂಗ್ ಚೆನ್ನಾಗಿ ನೋಡ್ಕೋತಿದ್ದಿ, ಏನೋ ಒಂದು ವಿಷಮ ವೇಳೆ ಹಂಗಾತು, ಮೊದ್ಲಿನ ಹೆಂಡತಿನ ಹೆಂಗ್ ನೋಡ್ಕೋತಿದ್ಯೋ ಹಂಗ ಈಕಿನ ನೋಡ್ಕೊಂಡು ಹೋಗಪ್ಪ ಅಂತ ಹೇಳು ನನ್ನಂತ ಮುದುಕ್ ಹೇಳಿತಪ್ಪ. ಆಯ್ತ್ರಿ ಮಾಮಾರ ಶಿವನ ಮೊದ್ಲಿನ ಹೆಂಡತಿಯನ್ನ ಮುಟ್ಟಿದ್ರೆ ಬಿಟ್ಟಲ್ಲ ನಾನೇ ಅಂದಾಳಲ್ಲ ಮತ್ತಕ್ಕೆ ಆಕೆಂದ ಈಕಿನ ನೋಡ್ಕೊಂಡ್ಬಾರ್ದು ಅಂತ ತಿಳ್ಕೊಂಡ್ ಕೇಶ್ ಬಡ ಹಾಸಿಗೆ ತಗೊಂಡ್ ಕೇಶ್ ಮಾಡಕ್ ಅವತ್ತು ಹೆಂಡತಿ ಬಂದಾಳ ಎರಡನೇ ಹೆಂಡತಿ. ಯಾಕ್ರಿ ಅಂತಂದ್ರೆ ಎಲ್ಲಾರು ಇಲ್ರಿ ಮಾಮಾರು ಹೋಗೋ ಮುಂದ್ ನನಗೆ ಮೊದ್ಲಿನ ಹೆಂಡತಿನ ಹೆಂಗ್ ನೋಡ್ಕೋತಿ ಹಂಗ ನೋಡ್ಕೋ ಅಂದಾರ್ರಿ. ಮತ್ ನಾ ಮೊದ್ಲಿನ ಹೆಂಡತಿನ ತಾಯಿ ಹೆಂಗ್ ನೋಡ್ಕೋತ ಈಕಿನ ತಾಯಿ ಹೆಂಗ ನೋಡ್ಕೋತ ನಿಮ್ಗೆ ಹೆಂಗ್ ಅನಸ್ತದ ದೃಷ್ಟಾಂತ ಹೆಂಗ್ ಅನಸ್ತತಿ? ಅಲ್ಲ ಇದು ಲೋಕದೊಳಗೆ ಒಬ್ಬ ಶಿವಯೋಗಿಯ ಬದುಕು ಹೆಂಗಿರ್ತದ ನೋಡ್ಕೋ. ಅಲ್ಲಿ 63 ಮಂದಿ ಪುರಾತನರ ಸ್ತೋತ್ರ ಅಂತೇಳಿ ಸ್ತೋತ್ರ ಐತಿ 1ನೇ ಗ್ರಂಥದಲ್ಲಿ ತೆಗೆದು ನೋಡು. ಹರನ ಕೌಪಿನಕ್ಕೆ ಶರೀರವಾರ ದಿಹ ತನ್ನ ಶರೀರ ಮಂತೂಯಿದ ಅಲ್ಲಿ ಬರ್ದಾನ ತಮಿಳ್ನಾಡಿನೊಳಗೆ ತಿರುನೂಲ ಕಂಠ ಅಂತ ಒಬ್ಬ ಶರಣ ಆಗೋದ. ಎಲ್ಲ ಏನು ಹೇಳಿ ನಾನಿನ್ನ ಎಷ್ಟು ಹೇಳಿ ತಮ್ಮ. ತಿರುನೂಲ ಕಂಠ ಅನ್ನುವಂತ ಶರಣನ ಮನೆಯೊಳಗೆ ಒಬ್ಬ ಕಾಶಿ ಹೋಗಾಕತ್ತೇಳಿ ಒಬ್ಬ ಮನುಷ್ಯ ಬಂದ, ಯಪ್ಪ ನಾ ಹೋಗಿ ಬರೋ ತನಕ ಇದೊಂದು 10-20 ಬಂಗಾರ ಹತ್ತಿ ನಿಮ್ಮ ಮನ್ಯಾಗ ಇಟ್ಟು ಹೋಗಿದ್ದ. ಹೊಳ್ಳಿ ಬಂದು ಕೊಡ್ತಾರಂತಂದ್ರಾಗ ಮತ್ತೊಬ್ಬ ಬೇರೆ ವೇಷಧಾರಿಯಾಗಿ ಶಿವನೇ ಬಂದ ಕೇಶ ಅದನ್ನ ತಗೊಂಡೋಗಿದ್ದ. ಗಂಡ ಹೆಂಡತಿ ನಡು ಜಗಳ ಹತ್ತಿಕೆ ಹೆಂಡತಿ ಗಂಡಗೆ ಬಡದಾಟ ಶಿವನಾಣೆ ನೋಡ್ ನೀ ಮುಟ್ಟಿದ್ರ ಅಂದ್ಲು. ಶಿವನಾಣೆಯನ್ನು ಇಟ್ಟದಿಂದ ತಿರುನೂಲ ಕಂಠ ಶರಣ ಹೆಂಡತಿ ಕಡೆಗೆ ಶಿವನ ರೂಪದಲ್ಲೇ ನೋಡಿದ. ಕಾಶಿ ವಿಶ್ವನಾಥನೇ ಸೋತ ಅವ್ರಿಗೆ. ಏನ್ ತದಾಳಿಲ್ಲಪ್ಪ, ಮಣಿ ಆಯ್ತೋ ಇಲ್ಲೋ, ಉದ್ಯೋಗ ಮಾಡ್ತಾನೋ ಇಲ್ಲೋ, ಅಲ್ಲ ನನ್ನ ಸಂಸಾರದಿಂದ ಮರದೊಳಿ ಹೂದನಲ ಅನಲ ನೋಡು ಮರನಿಲ್ಲದ ತೆರದಿ ಸಕಲ ಸಂಸಾರದೊಳು ಬೆರದಿ ಹಣ್ಣು ಹೆಂಗ್ ಕೂಡ್ಸ್ಯಾನ ನೋಡವಲ್ಲಿ. ಸಕಲ ಸಂಸಾರದೊಳು ಹೆಂಗ ಅಗ್ನಿಯು ಸಕಲ ಕಟ್ಟಿಗೆಯಲ್ಲಿ ಬೆರೆತಿದೆಯೋ, ಬೇವಿನ ಕಟ್ಟಿಗೆ ಆಗೈತಿ ಜಾಲಿ ಕಟ್ಟಿಗೆ ಇಲ್ಲನಪ್ಪ, ಜಾಲಿ ಕಟ್ಟಿಗೆ ಆಗೈತಿ ಶ್ರೀಗಂಧ ಕಟ್ಟಿಗೆ ಇಲ್ಲನಪ್ಪ. ಹೆಂಗ ಜಗತ್ತಿನಲ್ಲಿರುವ ಸರ್ವ ಕಾಷ್ಟದ ಅಂತಃಕರಣದಲ್ಲಿ ಅಗ್ನಿ ಬೆರೆತೋ ಹಾಗೆ ಶಿವಯೋಗಿ ನೋಡು ರಾಜನ ಜೊತೆಗೆ ರಾಜ ಆಳ್ತಾನ, ತಿರುಕನ ಕೂಡ ತಿರುಕಾಗ್ಯಾನ, ಗುರುವಿನ ಜೊತೆಗೆ ಗುರು ಆಗ್ಯಾನ, ಬಾಲಕನ ಕೂಡ ಬಾಲಕ ಆಗ್ಯಾನ, ವೃದ್ಧನ ಕೂಡ ವೃದ್ಧ ಆಗ್ಯಾನ. ಸಕಲ ಸಂಸಾರದೊಳಗ ಬೆರತಾನ, ಆದ್ರೆ ಅವನೊಳಗೆ ಸಂಸಾರ ಇದೆ ಆತಮ್ಮ. ಅವನೊಳಗೆ ಸಂಸಾರ ಇಲ್ಲ, ಅವ ಹೊರಗೆ ಇಲ್ಲೇನು ಅಂತಂದ್ರೆ ತಮ್ಮ ಎಲ್ಲದರ ಜೊತೆಗೂ ಅದಾನ. ಎಲ್ಲದರ ಜೊತೆಗಿದ್ರು ತನ್ನ ಅಂತಃಕರಣದಲ್ಲಿ ಸಂಸಾರವಿಲ್ಲದ ಹಾಗೆ ಹೆಂಗ ಬದುಕುವಂತ ಪುಣ್ಯಾತ್ಮ ಬರದಾನ ನೋಡವಲ್ಲಿ. ಏನದು ಬೆರದಿಹನ ಶರಣನು ಏನೈತಮ್ಮದಲ್ಲೇ ಓದು, ಬೆರದಿಹನು ಗುರುಶಂಭುಲಿಂಗವೇ ತಾನಾದ ಶರಣನು ಆ ಸಂಸಾರವಿಲ್ಲ ಆತಗೆ. ಬೆರದಿಹನು ಗುರುಶಂಭುಲಿಂಗವೇ ತಾನಾದ ಅಂದ್ರೆ ದೃಢಾಪರೋಕ್ಷ ಬ್ರಹ್ಮಜ್ಞಾನವನ್ನು ಹೊಂದಿದ. ಗುರುಶಂಭುಲಿಂಗವೇ ತಾನಾದ ಅಂದ್ರೇನು? ಗುರುಶಂಭುಲಿಂಗ ಬೇರೆ ಇವು ಬೇರೆ ಅಲ್ಲದಲ್ಲೇ. ತಾನೇ ಶಂಭುಲಿಂಗ ಸ್ವರೂಪನಾದಂಥ ಆ ಶರಣನಿಗೆ ಅವ ಸಂಸಾರದೊಳಗಿದ್ರು ಅವನಿಗೆ ಅವನೊಳಗೆ ಸಂಸಾರವೂ ಇಲ್ಲ. ಆವ ಬಾಧೆಯುಂಟು ಮಾಡಬಹುದು ಅಖಿಲ ಭೋಗಾವಲಂಬನದೊಳಿರೆ ಶಿವಯೋಗಿಗೆ ಅನ್ನುವಂಥ ಪದ ಇವತ್ತಿಗೆ ನೀಡಲಾಗಿದೆ. ಏನು ಉಳಿತು ಅಂತಂದ್ರೆ ಈ ತೆರನಾಗಿ ಜ್ಞಾನಾನಂತರದಲ್ಲಿರುವಂತಹ ಜ್ಞಾನಿಗಳು ಲೋಕದೊಳಗೆ ಎಷ್ಟು ಪ್ರಕಾರ? ಇನ್ನೇನಪ್ಪ ಇನ್ನು ಉಳಿದು ಏನ್ ಪ್ರಶ್ನೆ ಉಳಿತಪ್ಪ? ಇನ್ನ ಈ ಜ್ಞಾನಿಗಳು ಎಷ್ಟು ಪ್ರಕಾರ ಇದ್ದಾರೆ? ಈಗೇನು ಈ ಮ್ಯಾಲೆ ಹೇಳಿದಿರಲ್ಲ, ಆ ತೆರನಾದಂತ ದೃಢಾಪರೋಕ್ಷ ಬ್ರಹ್ಮಜ್ಞಾನಿಯಾದಂತ ಮಹಾಪುರುಷ, ಭಾಗ್ಯವಂತ ಪುಣ್ಯ ಪುರುಷ, ಅವ ದೇವದೂತ, ಪ್ರಾರಬ್ಧದ ವಶದಿಂದ ಅವ್ರು ಎಷ್ಟು ಪ್ರಕಾರ ಇರ್ತಾರೆ ಈ ಭೂಮಿ ಮೇಲೆ. ನಾ ಹೆಂಗ ಗುರ್ತಾ ಹೇಳಲಿ ಗುರುವೇ, ಅದನ್ನೊಂದಿಟ್ಟು ನನಗೆ ತಿಳಿಸು ಅಂತಂದು ಕೂಡಲೇ ಕೆಳಗಿನ ಕೊನೆಯ ಪದ ಪ್ರಾರಬ್ಧ ಕರ್ಮ ವಾಸನೆ ಒಂದೇ, ಅದು 4 ಪ್ರಕಾರವಾಗಿ ಇರುವುದು ಜೀವನ್ ಮುಕ್ತರ. ಹೌದಪ್ಪ, ಅದ್ರಾಗ ಏನ್ ದೊಡ್ಡ ಬಹಳ ಏನ್ ದೊಡ್ಡ ವಿಷಯ ಇಲ್ಲ ಅಲ್ಲಿ.
ಅದೇನಪ್ಪಾ ಅಂದ್ರೆ ವಾಸನೆ ಅಂತಂದ್ರೇನು ಹೋದ ಅನೇಕ ಜನ್ಮಗಳಿಂದ ಬಂದಿವಲ್ಲ. ಹೌದು. ಜ್ಞಾನಾನಂತರದಲ್ಲಿಯೂ ಆ ವಾಸನೆಗಳು ಈ ಫ್ಯಾನಿನ ದೃಷ್ಟಾಂತ ದಿನ ಕೊಡತ್ತಿರ್ತದೆ. ನನಗೆ ಆಗ ಏನು ಕೊಡೋರಂದ್ರೆ ಆಗಿಯೂ ಅಂತಿದ್ದು ತಮ್ಮ ಈ ಗಾಡಿಗೆ ಒಂದು ದೊಡ್ಡ ಗಡಿಯಾರ ಹಾಕ್ತಿದ್ರು, ಬುಡಕ್ ಹಿಂಗ ಅಗಳಾಡ್ತಿದ್ದು ನೋಡವು ಎಡಕ ಬಲಕ. ಹೌದು. ನನಗೆ ಗುರುಗಳು ಅದನ್ನು ಕೊಡ್ತಿದ್ರು ಆಗ. ಅದು ಹೆಂಗ ಜೋಕಾಲಿ ಅಥವಾ ಜೋಕಾಲಿ ಜೀಕುದು ಕೊಡ್ತಿದ್ರು. ಒಮ್ಮೆ ಜೋಕಾಲಿಯ ನೀವು ತೂಗಿ ಬಿಟ್ರೆ ತಾನಾಗೇನ ತೂಗಲಿಲ್ಲ ಅಂದ್ರೂ ಒಂದಿಟ್ಟು ಹಿಂಗ ಮಾಡ್ತವ. ಹಂಗ ಅನೇಕ ಜನ್ಮಾಂತರದಲ್ಲಿ ಪ್ರಾರಬ್ಧವನ್ನು ಹೊತ್ತುಕೊಂಡು ಬಂದಂತಹ ಈ ಜ್ಞಾನಿ ಪುರುಷರಲ್ಲಿ ಸ್ವಭಾವ ಅನ್ನೋದೊಂದಿರ್ತದೆ. ಏನಪ್ಪಾ ಅದಕ್ಕೆ ಏನಂತಾರ, ಅದಕ್ಕೆ ಸ್ವಭಾವ. ಎಲ್ಲವನ್ನೂ ತಿಟ್ಟಬಹುದು, ಸ್ವಭಾವ ತಿದ್ದಕ್ಕಾಗೋದಿಲ್ಲ ತಮ್ಮ. ಸ್ವಭಾವ ಅನ್ನೋದು ಅದು ಆ ದೇಹಕ್ಕೆ ಅಂಟಿಕೊಂಡು ಬಂದಂತ ಅದು ಅದರ ದ್ರವ್ಯ. ಅದು ಏನಪ್ಪಾ ಈ ಬಾಳ ಬೇಕಾದಂತ ಸುಗಂಧ ತೈಲದ ದ್ರವ್ಯವನ್ನ ನೀವು ಸ್ನಾನ ಮಾಡಿ ಹೊರಗೆ ಏನದು ಏನು? ಹರಿ ಓಂ ಹೇಳ್ರಿಪ್ಪ. ತಮ್ಮ ಯಾರು ಹೇಳ್ರಿ ತಮ್ಮ? ಏನು ಯಾರೋ ಏನೋ ಹಲೋ ಅಂತಾರಲ್ಲ ರುದ್ರಣ್ಣ. ಹನುಮಂತ ಗೌಡ್ರು ಮಾತಾಡಿದ್ದು. ಯಪ್ಪ ಹನುಮಂತ ಗೌಡ್ರಿ ಮಾತಾಡಿದ್ದು ಕಟ್ ಮಾಡಿದ ನಾನು. ಓಹೋ, ಹನುಮಂತ ಗೌಡ್ರೆ ಕ್ಲಾಸಿಗೆ ಬರ್ಬೇಕಾಗಿತ್ತಲ್ರಿ.